ನಿಜವಾಗ್ಲೂ ನಿಮ್ದೇ ಮನೆನಾ? ನಾನೊಬ್ಬ ಬಡವಳು ಇರೋದ್ ನನಗ ಇದೊಂದು ಮನೆ. ಯಾಕೆ ಈ ಫೋಟೋಗಳನ್ನ ಹಾಕೊಂಡಿದೀರಿ ಅಂತ? ದೇವ್ರ ಫೋಟೋಗಿಂತ ಹೆಚ್ಚಾಗಿ ರಾಜಕೀಯ ಧುರೀಣರದ್ದೇ ಫೋಟೋ ಇದೆ. ನನ್ನಲ್ಲಿ ಏನಿಲ್ಲ, ಆದ್ರೆ 2 ಫೋಟೋ ಅದಾವ. ಇದು ನನ್ನ ಬೆಡ್, ನಾನು ಇಲ್ಲೇ ಇರೋದು. ದೊಡ್ಡ ದೊಡ್ಡ ಬಂಗ್ಲೆ ಖರೀದಿ ಮಾಡಬಹುದಿತ್ತಲ್ಲ MLA ಆದ್ಮೇಲೆ? ಇಲ್ಲ, ನಾನು ಬಡವಳು, ನನಗಿದೆ ದೊಡ್ಡ ಬಂಗ್ಲೆ. AC ಇಲ್ಲ, ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದಾರೆ ಅಷ್ಟೇ. ದೇವ್ರ ಕೋಣೆ ತೋರಿಸ್ತೀವಿ ಬನ್ನಿ. ಇದೇ ದೇವ್ರು. ದೇವ್ರ ಕೋಣೆಯಲ್ಲಿ ಜನತಾದಳದ ಬಾವುಟ ಕೂಡ ಇದೆ. ನಮ್ಮ ಅಕ್ಕ ಇವರು ಪೂಜೆ ಮಾಡೋದು, ಅಡಿಗೆ ಮಾಡೋದು. Okay. ಬಂದವರಿಗೆಲ್ಲ ಅವರು 100 ಜನ ಬಂದ್ರೆ ಏನ್ ಸ್ಪೆಷಲ್ ಕೇಳ್ತಾರೆ ಮೇಡಮ್? ಇವರಿಗೆ ಕಿವಿ ಕೇಳಲ್ಲ. ತಾಯಿ ಹೋದ್ಮೇಲೆ ಇವ್ರೇ ನನ್ನ ತಾಯಿ ಇದ್ದಾರ. ನಾನು ಏನಾದ್ರೂ ನನಗ್ ಬೇಸರ ಏನಾರ ಹೇಳ್ಬೇಕಾದ್ರೆ ಯಾರಿಗೆ ಹೇಳಲ್ಲ, ಇವ್ರಿಗೆ ಹೇಳ್ತೀನಿ. ಯಾವ ತರ ಕಷ್ಟ ಪಡ್ತಿದ್ರು ಅವರು MLA ಆಗೋದಕ್ಕೂ ಮೊದ್ಲು ಬಹಳ ಕಷ್ಟ ರೀ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಶಾಸಕರ ಮನೆ. ತುಂಬಾ ಜನಕ್ಕೆ ಆಶ್ಚರ್ಯ ಆಗಬಹುದು, ಇದೇನಪ್ಪ ಸಿಂಪಲ್ ಆಗಿ ಮನೆ ಇದೆ ಅಂತ ಹೇಳಿ. ಸೊ ಇದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರೆಮ್ಮ ನಾಯಕ್ ಅವರ ಮನೆ. ನಾನು ಅದೇ ಅನ್ಕೊಳ್ತೀನಿ, ಬೆಂಗಳೂರಿನ ಬಹುತೇಕ ಕಾರ್ಪೊರೇಟರ್ಗಳ ಮನೆ ನೋಡಿದಾಗಲೇ ಓ ಸಖತ್ ರಿಚಪ್ಪ ಅಂತ ಅನಿಸುತ್ತೆ. ಬಟ್ ಇದು ಶಾಸಕರ ಮನೆ. ಓಕೆ, ಒಂದು ಕಡೆ ಜನ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತಿನ ನಮ್ಮ ದೇವದುರ್ಗದ ಈ ಟೂರನ್ನು ಸ್ಟಾರ್ಟ್ ಮಾಡೋಣ. ಶಾಸಕಿ ಕರೆಮ್ಮ ನಾಯಕ್ ಅವರನ್ನ ಮಾತನಾಡಿಸೋಣ. ಇನ್ಫ್ಯಾಕ್ಟ್ ಅವರು ತುಂಬ ಟ್ರೋಲ್ ಆಗಿದ್ರು. ಯಾವ ವಿಚಾರಕ್ಕೆ ಅಂತಂದರೆ, ದೇವದುರ್ಗದ ದುರ್ಗಿ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆದವರು. ನಾನು ಈ ಮೊದಲು ಇನ್ನೊಂದು ವಾಹಿನಿಯಲ್ಲಿದ್ದಾಗ ದೇವದುರ್ಗದ ದುರ್ಗಿ ಅಂತೆಲ್ಲ ಮಾತಾಡಿಸಿದ್ವಿ. ಸೊ ಇವತ್ತು ಅವ್ರ ಮನೆಗೆ ಬರ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಹೊರಗಡೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು ಅಂತ. ಸೊ ಈಗ ಒಳಗಡೆ ಬರ್ತಾ ಇದ್ದ ಹಾಗೆ ನಮಗೆ ನೋಡಿ ಹೊಲಿಗೆ ಯಂತ್ರ. ನನಗೆ ಇವತ್ತು ನೆನಪಿದೆ, ಹೊಲಿಗೆ ಯಂತ್ರದ ಅಮ್ಮಿ ಅಂತ ನಮಗೆ ಪಾಠ ಆಯಿತು. ಸೊ ಶಾಸಕರ ಮನೆಯಲ್ಲಿ ಹೊಲಿಗೆ ಯಂತ್ರ ಯಾಕಿದೆ ಅವ್ರಿಗೆ ಕೇಳೋಣ. ಓಕೆ, ಸಖತ್ ಸಿಂಪಲ್ ಶಾಸಕರ ಮನೆಯಲ್ಲಿ ಜನ ಕೂತಿದ್ದಾರೆ. ನಿತ್ಯ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಡೈಲಿ ಫೋನ್ ಕಾಲ್ಸ್, ಡೈಲಿ ಜನರನ್ನು ಅಟೆಂಡ್ ಮಾಡೋದು, ನಿರಂತರ ಕಾಯಕ. ಓಕೆ, ವೆಲ್, ದೇವದುರ್ಗದ ದುರ್ಗಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಸರ್ ನಮಸ್ತೆ, ಚೆನ್ನಾಗಿದ್ದೀನಿ. ನನಗೆ ಆಶ್ಚರ್ಯ ಆಯ್ತು, ನಿಜವಾಗ್ಲೂ ನಿಮ್ದೇ ಮನೆನಾ? ಹೌದು ಸರ್, ಇದೆ ನಮ್ಮ ಮನೆ. ಅಲ್ಲಿ ಹೊಲಿಗೆ ಯಂತ್ರ ಯಾರ್ದು? ಅದು ನಮ್ಮದೇ ಸರ್. ಈಗಲೂ ವರ್ಕ್ ಮಾಡ್ತೀರಿ? ಯಾವಾಗ? ನಾನು ವರ್ಕ್ ಮಾಡಲ್ಲ, ಅಕ್ಕ ಮಾಡ್ತಾಳೆ ಸರ್. ಓಕೆ. ಅಲ್ಲ ಮೇಡಮ್, ಶಾಸಕರಾದ್ಮೇಲೆ ಅದ್ರ ಅವಶ್ಯಕತೆನೇ ಇರಲ್ಲ ಅಂತ ಅನ್ಸತ್ತಪ್ಪ. ಇಲ್ಲ ಸರ್, ಬೇಕಲ್ಲ ನಮಗೆಲ್ಲ, ಮತ್ತೆ ಮನೆಗಿನವರಿಗೆ ಇದು ಮಾಡಿ ಕೇಳಕ್ಕ. ಓಕೆ, ಹೊಲ್ಕಳದೇನಾರಿದ್ರೆ ಡೈಲಿ ಸಿಗ್ತಾರಾ ನಿಮ್ MLA ಅವ್ರು ನಿಮಗೆ? ಸಿಗ್ತಾರೆ. ಎಷ್ಟು ಗಂಟೆಗೆ ಬರ್ತೀರಿ ನೀವು? ಎಷ್ಟು ಗಂಟೆ ವೇಟ್ ಮಾಡ್ತೀರಿ? ನಾವು ಮಾಡವ್ರಿ. ಈಗ MLA ಬಂದಾಳ ನಮ್ಮ ಅಂತ ಬಂದೀವಿ ನಾವ್ರಿ. ಓಕೆ, ಹಾ, ಈಗ ಬಂದೀವ್ರಿ ನಾವು. ಈಸಿಯಾಗಿ ಸಿಗ್ತಾರಾ? ಸಿಗ್ತಾರ. ಓಕೆ, ಏನ್ ಪ್ರಾಬ್ಲಮ್ ನಿಮ್ದು? ನಮ್ದು ಬೋರಿನ ಸ್ವಲ್ಪ ನಮ್ಗ ನೀರಾವರಿ ಇಲ್ಲ ರೀ. ಅದ್ರ ಸಲ ಕೇಳಾಕ್ ಬಂದೀವಿ. ಈಗ ನಾವು ಮೇಡಮ್ ಏನ್ ಆಗಿನ ಕೂಡ ಮಾತಾಡ್ಬೇಕು ಅಂತ ಬಂದೀವಿ. ನೋಡಿ, ಜನ ಡೈಲಿ ಹೀಗೆ ಬರ್ತಿರ್ತಾರೆ. ಯಾಕೆಂತಂದ್ರೆ ಶಾಸಕರ ಆಗಿರೋದ್ರಿಂದಾಗಿ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರುತ್ತೆ. ಸಮಸ್ಯೆಗಳು ಒಂದೊಂದಲ್ಲ, 100 ಇರುತ್ತೆ. ಸೊ ಹಾಗಾಗಿ ಈಗ ಅವರ ಟ್ರಿಪ್ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗೋದಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್, ಹೋಗೋಣ ಬನ್ನಿ. ಈಗ ದೇವಸ್ಥಾನಕ್ಕೆ ಹೋಗೋದಿದೆ. ಅದೇ ಸರ್, ಈಗ ನಾನು ಮಾನಸಗಲ್ಲ ರಂಗನಾಥ ಸ್ವಾಮಿಗೆ ಕುಮಾರಣ್ಣವ್ರ ಆರೋಗ್ಯದ ಬಗ್ಗೆ ನಾವು ಬೇಡ್ಕೊಂಡಿದ್ವಿ. ಅವ್ರಿಗೆ ಆರೋಗ್ಯ ಸುಧಾರಿಸ್ಲಿ, ಅವ್ರ ಶಸ್ತ್ರಚಿಕಿತ್ಸೆ ಫಲಕಾರಿ ಆಗ್ಲಿ, ಅವ್ರು ಮುಂದೆ ನಾಡಿನ ಜನರ ಸೇವೆ ಮಾಡೋ ಒಂದು ಭಾಗ್ಯ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ಇವತ್ತು ನಾವೆಲ್ಲ ನಮ್ಮ ಮುಖಂಡರು, ನಾವು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಶಿವನಗೌಡ ದೇಸಾಯಿ ಅವರು, ದೊಡ್ಡ ರಂಗಣ ಪಾಟೀಲ್ ಅವರು, ನಮ್ಮ ತಾಲೂಕಾ ಒಂದು ಗೌರವ ಅಧ್ಯಕ್ಷರು, ಎಲ್ಲಾ ಮುಖಂಡರ ಜೊತೆಯಲ್ಲಿ ನಾನು. ಓಕೆ ಮೇಡಮ್, ನನಗೆ ಒಂದಷ್ಟು ನಿಮ್ಮ ಮನೆಯಲ್ಲಿ ಫೋಟೋಗಳಿದೆ. ಹಿಂದೆ ಸಂತರ ಫೋಟೋ ಮತ್ತು ದೇವೇಗೌಡರ ಫೋಟೋ ಇದೆ. ಯಾಕೆ ಈ ಫೋಟೋಗಳನ್ನ ಹಾಕೊಂಡಿದೀರಿ ಅಂತ? ದೇವ್ರ ಫೋಟೋಗಿಂತ ಹೆಚ್ಚಾಗಿ ರಾಜಕೀಯ ಧುರೀಣರದ್ದೇ ಫೋಟೋ ಇದೆ ಮತ್ತು ಸಂತರದ್ದೊಂದು ಫೋಟೋ ಇದೆ. ಅದರದ್ದು ವೈಶಿಷ್ಟ್ಯ ಇಲ್ಲ, ಈಗ ನಮಗ ಸಿದ್ದೇಶ್ವರ ಸ್ವಾಮಿ ಅವರು ಇಡೀ ಜಗತ್ತಿಗೆ ಅವರು ಒಂದು ಪ್ರಸಿದ್ಧವಾದಂತ ಒಂದು ವ್ಯಕ್ತಿಗಳವ್ರು. ಯಾಕಂತಂದ್ರೆ ಅವರು ಸ್ವಾರ್ಥನೇ ಇರ್ಲಿಲ್ಲ ಅವರಿಗೆ. ಅವರು ಸೆರಟಿಗೆ ಜೇಬ್ ಇರ್ಲಿಲ್ಲ.
ಯಾಕಂತಂದ್ರೆ ನಾವು ಅಂತ ಒಂದು ಸಂತರನ್ನ ಕಾಣೋದು ಬಹಳ ಕಷ್ಟ. ಅವರು ನಮಗ ಅವರೊಂದು ಆದರ್ಶ ಇರ್ಲಿ, ಅವ್ರ ಆಶೀರ್ವಾದ ಇರ್ಲಿ ಅಂತ ನಮ್ಮಲ್ಲಿ ಅಂತಂದ್ರೆ ನಾನು ಮೊನ್ನೆ ಒಂದು ಮಹಿಳಾ ಸಮಾವೇಶದಲ್ಲಿ ನಾನು ಮಾತಾಡಿದೆ. ಯಾಕಂದ್ರೆ ನಾನೊಬ್ಬ ಬಡವಳು. ಎಲ್ಲರೂ ಕೇಳ್ತಿದ್ರು, ನೀನ್ MLA ಆಗ್ಬೇಕೈತಿ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಗಳು ಅಷ್ಟೆಲ್ಲ ಗಳಿಸಿದವ್ರ ವಿರುದ್ಧ ನೀನ್ ಹೆಂಗ್ ಸಾಧ್ಯಮ್ಮ ಅಂತ ಕೇಳಿದಾಗ ನಾನು ಹೇಳ್ತಿದ್ದೆ, ನನ್ನಲ್ಲಿ ಏನಿಲ್ಲ, ಆದ್ರೆ 2 ಫೋರ್ಟ್ ಅದಾವ, ಅವ್ರೇ ನನಗ ಒಂದು ಅದೇವ್ರಿ ಆಸ್ತಿ, ಮತ್ತೆ ನಾನು ದೇವದುರ್ಗದ ಎಲ್ಲಾ ಮತದಾರ ಜನರು ನನ್ನ ಆಸ್ತಿ ಅಂತ ಹೇಳ್ತಾ ಇದ್ದೆ. ಪಕ್ಷದ ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು, ಆ ಕಡೆ ನಮ್ ತಂದೆ ಇವರು ಸಾಹೇಬಗೌಡ್ರು ಅಂತೇಳಿ, ಅದು ಮಂಗಮ್ಮ ಅಂತ ನಮ್ ತಾಯಿ, ಆ ಕಡೆಯವ್ರು ನಮ್ಮ ಅತ್ತೆಯವರು ಮಹಾದೇವಮ್ಮ ಅಂತೇಳಿ ನಮ್ಮ ಮನೆಯವ್ರ ತಾಯಿ, ಇವರೆಲ್ಲ ನನ್ನ ಗುರುಗಳು. ಇವರೆಲ್ಲರೂ ಕೂಡ ಆಕ್ಚುಲಿ ಈ ಯಶಸ್ಸನ್ನ ಕಣ್ತುಂಬ ನೋಡ್ಬೇಕಿತ್ತು ಅಂತ. ಹೌದು, ಅದು ಬಹಳ ಇತ್ತು. ಆದ್ರೆ ಅವ್ರ ಸ್ಥಾನದಲ್ಲಿ ಈಗೇನು ರಂಗಣ್ಣ ಪಾಟೀಲ್ ಅವರ ಇಡೀ ದೇವದುರ್ಗದ ನನ್ನ ಗುರು ಹಿರಿಯರು, ತಂದೆ ತಾಯಿಗಳು, ಅಣ್ಣ ತಮ್ಮರು, ಈಗೇನು ನಮ್ಮ ಬಾಯಿಯವ್ರು ಮಾತಾಡಿದ್ರು, ಅವರು ಕೂಡ ಇಂಥವ್ರು ನೋಡ್ತಾರಲ್ಲ, ಅವ್ರು ನೋಡಿದಂಗೆ ಅಂತ ನನ್ನ ಭಾವನೆ ಸರ್. ಇದು ಇರೋದ್ ನನಗ ಇದೊಂದು ಮನೆ. ಈಗೆಲ್ಲ ನನ್ ಇಡೀ ಕ್ಷೇತ್ರಾದ್ಯಂತ ಪ್ರತಿ ಊರಿಗೆ ನಂದೇ ಆದಂತ ಮನೆಗಳಂದ್ರೆ ನನ್ನ ಕಾರ್ಯಕರ್ತರ ಮನೆಗಳು, ಮುಖಂಡರ ಮನೆಗಳು. ಎಲ್ಲಿ ಹೋದ್ರು ನನಗ ಅದೇ ವಿಶ್ವಾಸ. ನನ್ ರೂಮು. ಬನ್ನಿ ನೋಡಿ MLA ಮನೆ ಹೇಗಿರುತ್ತೆ ಅಂತ ಹೇಳಿ. ನಾನು ಆಕ್ಚುಲಿ ರೀಸೆಂಟ್ಲಿ ಸೆಂಟ್ರಲ್ ಮಿನಿಸ್ಟರ್ ಹೋಮ್ ಟೂರ್ ಮಾಡಿದ್ದೆ. ಅವರು ಗುಡಿಸ್ಲಲ್ಲಿ ಇದ್ರು ಅನ್ನುವಂಥದ್ದು ಆಶ್ಚರ್ಯಕರ. ಸೊ ಇದು ನೋಡಿ ಸರ್, ಏನ್ ಅನ್ಕೋಬೇಡ್ರಿ, ಕೆಲವೊಂದು ಇಷ್ಟ್ರಾಗೆ ಸ್ವಲ್ಪ ಜಾಗ ಚಿಕ್ಕದಿದ್ದ ಸಲಗೆಲ್ಲ ಇದ್ದದ, ಆದ್ರೆ ನೀಟಾಗಿ ಮಾಡಕ್ ಆಗಿಲ್ಲ. ಇದು ನನ್ನ ಬೆಡ್, ನಾನು ಇಲ್ಲೇ ಇರೋದು. ಇದು ಬೆಡ್ರೂಮ್ ನಂದು. ನೋಡಿ, ನಾನು ತುಂಬಾ ಜನರದ್ದು ಹೋಮ್ ಟೂರ್ ಮಾಡಿದ್ದೀನಿ, ಎಸ್ಪೆಷಲಿ ಶಾಸಕರು, ಅದರಲ್ಲೂ ಕಾರ್ಪೊರೇಟರ್ಸ್ ಗಳದ್ದು. ಮಂಚ ಅಂದ ತಕ್ಷಣ ಕಂಪ್ಲೀಟ್ ಒಂದು ರೀತಿ ಸೆಟಪ್ ತರ ಇರ್ತಾ ಇತ್ತು. ಬಟ್ ಇಲ್ಲಿ ನೋಡಿ, ಟೋಟಲಿ ನಮ್ಮ ಕ್ಯಾಮ್ರಾಮನ್ ಇನ್ನೊಂದ್ಸತಿ ನಿಮಗೆ ತೋರಿಸ್ತಾರೆ. ಇದು ಶಾಸಕರು ಇಲ್ಲಿ ಮಲ್ಕೊಳ್ಳುವಂತ ಜಾಗ. ಇದು ಮೇಡಮ್, ಯಾಕೆ ದೊಡ್ಡ ದೊಡ್ಡ ಬಂಗ್ಲೆ ಖರೀದಿ ಮಾಡಬಹುದಿತ್ತಲ್ಲ MLA ಆದ್ಮೇಲೆ? ಇಲ್ಲ, ನಾನು ಬಡವಳು, ನನಗಿದೆ ದೊಡ್ಡ ಬಂಗ್ಲೆ. ಯಾಕಂತಂದ್ರೆ ನಾವು ಗುಡಿಸಲಲ್ಲಿ ಹುಟ್ಟಿದವ್ರು. ಇದು ನನಗ ಎಲ್ಲದಕ್ಕಿಂತ ದೊಡ್ಡದಂತ ಅನಿಸ್ತದ. ಇಲ್ಲೇನು ಕೊರತೆ ಇಲ್ಲ ನನಗೆ. ನನಗ ಮಲಗಕ್ಕ ನನಗ್ ಸಮಯ ಸಿಗದೆ ಒಂದ್ 3-4 ತಾಸು ಸಿಗ್ತದೆ. ರಾತ್ರಿ 11 ನಂತರ ಇಲ್ಲೇ ಇರೋದು ನಾನು. ನಮ್ಮ ಮನೆಯವರು ಎಲ್ಲರೂ ಇದ್ದೀವಿ. ಮನೆ ತುಂಬಿದ ಮನೆ ನಮ್ದು. ಯಾವತ್ತು ದೊಡ್ಡ ಕುಟುಂಬ. ನಮ್ ತಮ್ಮವರು ಇವರು ತಿಮ್ರೆಡ್ಡಿ ನಾಯ್ಕ್ ಅಂತೇಳಿ ಜಾಗಟಗಲ್ದಲ್ಲಿ ಇರ್ತಾರ. ಜಾಡ್ಲದಿನ ಪಂಚಾಯತಿ ಇವ್ರ ಅತ್ತೆ ಅಧ್ಯಕ್ಷರಾಗಿದ್ರು. ಅಲ್ಲಿನೂ ಕೂಡ ನಮ್ಮ ಗೌಡ್ರು, ಬುಡ್ನಗೌಡ ಪಾಟೀಲ್ರು, ಅವರು ಎಲ್ಲರೂ ನಮ್ಮ ಒಂದು ಹಿತೈಷಿಗಳು, ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು, ಅವ್ರ ಸಹಕಾರನು ನಮ್ಗೆ ಬಹಳ. ಸೊ ನೋಡಿ, ಇದು ಅವರ ಕೋಣೆ, ಉಳಿದುಕೊಳ್ಳುವಂತಹ ಕೋಣೆ. AC ಇಲ್ಲ, ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದಾರೆ ಅಷ್ಟೇ. ಈ ಕಡೆ ದಯಾನಂದ್ ಈ ಕಡೆ ಬಂದ್ರೆ ಮೇ ಬಿ ಕವರ್ ಆಗ್ತದೆ ಅಂತ ಅನ್ಸುತ್ತೆ. ನಾವು ಕ್ಲಿಯರ್ ಆಗಿ ತೋರಿಸ್ತೀವಿ ನೋಡಿ. ಸೊ ದಿಸ್ ಇಸ್ ಅ ಟೇಬಲ್ ಫ್ಯಾನ್. ನನಗೆ ಆಶ್ಚರ್ಯ ಆಗುತ್ತಪ್ಪ. ಇದು ಪೂಜಾದ ರೂಮ್ ಸರ್. ದೇವ್ರ ಕೋಣೆ ತೋರಿಸ್ತೀವಿ, ಬನ್ನಿ. ದೇವ್ರ ಕೋಣೆ ಸರ್ ಇದು. ಇದು ರಾಯರು ದೇವ್ರ ಕೋಣೆ ಇದೆ. ಸೊ ಇನ್ಫ್ಯಾಕ್ಟ್ ದೇವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರು ಬೇಡಿಕೆಗಳು ಕಡಿಮೆ ಆಗೋದಿಲ್ಲ. ಮೇಡಮ್, ಏನ್ ಬೇಡ್ಕೋತೀರಿ ದೇವ್ರ ಹತ್ರ? ನನ್ ಇವತ್ತಿಂದೆ ನಾನು ಬೇಡಿಕೆಳೋದು. ನಾನು ಮುಂದಿಂದ ಯಾವ್ದು ಬೇಡಿಕೆಳೋದಿಲ್ಲ. ಆರೋಗ್ಯ ಕೊಡು, ಜನಸೇವೆ ಮಾಡೋದು, ಎಲ್ಲರನ್ನ ಚೆನ್ನಾಗಿಟ್ಟಿರು. ಇವತ್ತು ನಾನು ಹೊರಗೋಗಿ ಬರೋವರೆಗಿನೂ ನನಗ ಯಾವುದೇ ಪ್ರಾಬ್ಲಮ್ ಆಗದಂಗೆ ಯಶಸ್ಸು ಕೊಡಪ್ಪ ಅಂತ ಕೇಳ್ತೀನಿ. ಇಲ್ಲಿ ರಂಗನಾಥ ಸ್ವಾಮಿ ನಮ್ಮ ಮಂದಿಯವರು, ಇವರೆಲ್ಲ ನಮ್ಮ ಶರಣ. ಇದು ರಂಗನಾಥ ಸ್ವಾಮಿದು. ಇದು ಮೊನ್ನೆ ಸೀತಾರಾಮ ಅವ್ರದ್ದು ರಾಮ ಮಂದಿರ ಅಯೋಧ್ಯೆಯದ್ದು ಪ್ರತಿಷ್ಠಾಪನೆ ನಾನು ಇಲ್ಲಿ ಪೂಜೆ ಮಾಡಿದೆ. ಸಂತ ಸೇವಲಾಲ್ ಅವರು ಎಲ್ಲ ನನ್ನ ಇಷ್ಟಾರ್ಥ ದೇವರು. ಇನ್ಫ್ಯಾಕ್ಟ್ ನೋಡಿ, ದೇವ್ರ ಕೋಣೆಯಲ್ಲಿ ಜನತಾದಳದ ಬಾವುಟ ಕೂಡ ಇದೆ. ಅಂದ್ರೆ ಅವರಿಗೆ ಎಷ್ಟು ಅಭಿಮಾನ ಇದೆ ಪಕ್ಷದ ಮೇಲೆ ಅನ್ನೋದಕ್ಕೆ ಬಾವುಟ ಕೂಡ ದೇವ್ರ ಕೋಣೆಯಲ್ಲಿ ಇಟ್ಟು ಪಕ್ಷವನ್ನ ಮತ್ತು ಪಕ್ಷದ ಹಿರಿಯರನ್ನ ದೇವರ ಸ್ಥಾನದಲ್ಲಿ ನೋಡೋದು ಅಪರೂಪ. ತುಂಬಾ ಜನಕ್ಕೆ JDS ನಲ್ಲಿ ಬೆಳೆದವರು ಅದು ನಮ್ಮ ಬೇರಲ್ಲ ಅಂತ ಹೇಳಿ ಬೇರ್ಪಟ್ಟವ್ರು ತುಂಬಾ ಜನ ಇದ್ದಾರೆ. ಬಟ್ ಕರೆಮ್ಮ ನಾಯ್ಕ್ ಟೋಟಲಿ ಡಿಫ್ರೆಂಟ್. ಯಾಕಷ್ಟೊಂದು ಪ್ರೀತಿ ನಿಮಗೆ ಪಕ್ಷದ ಮೇಲೆ, ಪಕ್ಷದ ವರಿಷ್ಠರ ಮೇಲೆ? ಇಲ್ಲ, ನನ್ನ ಪಕ್ಷ ಅಂದ್ರೆ ನನ್ನ ತಾಯಿ ಸಮಾನ. ನಾನು ಎಲ್ಲರನ್ನು ಪ್ರೀತಿಸ್ತೀನಿ. ಪಾರ್ಟಿ ನನಗ ಅದರ ಸಿದ್ಧಾಂತನ ನಾನು ಪಾಲಿಸ್ತೀನಿ. ಯಾವುದೇ ಕಾರಣಕ್ಕೂ ಪಕ್ಷನೇ ಅದಿದ್ದ ನನಗೊಂದು ಸ್ಥಾನ ಸಿಕ್ಕಿರೋದು. ಅದು ನೀವು ಬರ್ತೀರಿ ಅಂತ ಗೊತ್ತಿದ್ರೆ ನೀಟಾಗಿ ಎಲ್ಲ ಅರೇಂಜ್ ಮಾಡ್ತಿದೀವಿ ಆಕಸ್ಮಿಕವಾಗಿ ಸರ್.
ಇಷ್ಟು ನಂದು ಸರ್. ಯಾಕಂದ್ರೆ ನನ್ ದಿನಚರಿ ಯಾವುದೇ ಕಾರಣಕ್ಕೂ ನಂದೇನು ಬದಲಾವಣೆ ಇರೋದಿಲ್ಲ. ನನ್ ಜನ ಅಷ್ಟೇ ನನಗ್ ಬೇಕು. ಓ ಅಮೇಸಿಂಗ್. ವೆಲ್, ದೇವರ ಕೋಣೆ ಮತ್ತು ಇಲ್ಲ ಸರ್, ಓಕೆ, ಇದು ಹಳೆ ಬೀರು ಎಲ್ಲ ಹಾಗೆ ಉಳಿಸ್ಕೊಂಡಿದ್ದೀರಾ? ಇದು ನನಗ ನಮ್ಮ ಮನೆಯವರು ಒಂದ್ ತಂದ್ ಕೊಟ್ಟಿದ್ರ, ಅವಾಗ ಉಮ್ನಾಬಾದ್ ಇರ್ತಿದ್ವಿ. ಅದು ನಂದು. ಅದ್ರಲ್ಲೇ ಇರೋದ್ ನಾವೆಲ್ಲ ಬಟ್ಟೆ ಬರಿ ಏನಾರು ಇಟ್ಟಿರ್ತೀನಿ ಸರ್. ಓ ಓಕೆ. ಬಟ್ ನನಗ್ ಬಹಳ ಆಶ್ಚರ್ಯ ಆಯ್ತಪ್ಪ, ಹೀಗಿರ್ತದ ಅಂತ. ಇದು ಯಾರಾದ್ರೂ ಬಂದ್ರೆ ಏನಾರು ಮಾತಾಡೋದಿದ್ರೆ ಇಲ್ಲಿ ಮಾತಾಡ್ತಿರ್ತೀವಿ. ಇದು ಮೀಟಿಂಗ್ ಹಾಲ್. ಇಲ್ಲಿ ಮನೇಲಿ ಇದ್ದಾಗ ಯಾರಾದ್ರೂ ಕೊಡ್ಸಕ್ ಹಿರಿಯರ್ ಬಂದ್ರು, ಯಾರೋ ಬಂದ್ರೆ ಅಂತ. ಸೊ ನೋಡಿ, ಇಲ್ಲಿ CC ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಸೊ ಇದು ಆಫೀಸ್, ಮತ್ತೊಂದು ಕಡೆ ಮನೆ, ಹಾಗೂ ಇಲ್ಲಿ ಹೊರಗಡೆ ಇರುವಂತಹ ಮೈದಾನ ಕಂಪ್ಲೀಟ್ ಈ 4 ಕಡೆ ಕವರ್ ಆಗ್ತಾ ಇರ್ತದೆ. ಯಾಕೆಂತಂದ್ರೆ ಅವರಿಗೆ ಹೌದು ನನಗ ಇಲ್ಲ ಅದನ್ನೋದಕ್ಕಿಂತ ನನಗ ಜನ ಇಲ್ಲಿ ನಾನು ಕುಂತಾಗ ನಮ್ಮವ್ರು ಯಾರು ಬಂದ್ರು, ಯಾರು ವೇಟ್ ಮಾಡ್ತಾರ, ಅವ್ರನ್ನ ಕಾಯಿಸ್ಬಾರ್ದು, ನನಗ ಮಾಹಿತಿ ಇರ್ಲಿ ಅಂತದನ್ನ ನಾನು ಇಟ್ಟಿದ್ದು. ಓಕೆ, ಆತರ ಸರ್. ಬಟ್ ಈ ಥ್ರೆಟ್ಸ್ ಗಳ ವಿಚಾರ ಏನಾಯ್ತು ಮೇಡಮ್? ಇಲ್ಲ, ಕಂಟಿನ್ಯೂ ನನಗ ಅವಾಗನ ಅದೇ ಇತ್ತು, ಇವಾಗನ ಆದ. ನಾನು ಅದ್ರ ಬಗ್ಗೆ ಹೇಳಿದ್ರೆ ನನ್ನ ಜನ ಬಹಳ ಬೇಸರ ಆಗ್ಲಿ, ಅವ್ರಿಗೆ ಒಂದು ಭಯ ಇರ್ತದ. ನನಗೇನಿಲ್ಲ, ನನ್ ಜನ ಒಂದು ಶಕ್ತಿ ಕೊಟ್ಟಾರ. ಯಾವುದೇ ಕಾರಣಕ್ಕೂ ನಾನು ಎದುರಲ್ಲ. ಅದು ಕಂಟಿನ್ಯೂ ಆಗಿ ಇರ್ತದ. ಮಾಧ್ಯಮದಲ್ಲಿ ತಾವೆಲ್ಲ ನೋಡ್ತಾ ಇರ್ತೀರಿ. ಆದ್ರೆ ನಾನೊಬ್ಬ ಸಾಮಾನ್ಯ ಮಹಿಳೆ, ನನ್ನ ಎಲ್ಲರ ಜೊತೆಲಿ ಇರ್ತೀನಿ. ಬಟ್ ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ವೈಚಾರಿಕವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬೇರೆ. ಬಟ್ ಈ ಹಂತಕ್ಕೆ ಬರೋದಿದೆಯಲ್ಲ, ಅದು ವರ್ಸ್ಟ್ ಅಂತ ಅನ್ಸಲ್ವಾ ತಮಗೆ? ಅನಿಸ್ತದ ಸರ್. ಒಬ್ಬ ಮಹಿಳೆಯಾಗಿ ಗಟ್ಟಿತನದಿಂದ ನಾವು ಬಂದಿವಿ ಅಂದಾಗ ಜನ ಮತದಾರರ ಆಶೀರ್ವಾದ ಮಾಡ್ಯಾರ. ಅದನ್ನ ತೀರ್ಪುನ ಒಪ್ಪಿಕೊಂಡು ನಮ್ಗೆ ಯಾರೇ ತೊಂದರೆ ಕೊಡೋರು ಅವ್ರು ಕೊಡಬಾರ್ದು. ಹಂಗ ನೋಡಿದ್ರೆ ಜನ ತೀರ್ಮಾನ ಒಪ್ಪಬೇಕು. ನಾನು ಕೂಡ ಪಕ್ಷಾತೀತವಾಗಿ ನಾನು ಕೆಲಸ ಮಾಡ್ತೀನಿ. ಇವತ್ತು ನನ್ನಲ್ಲಿ ಬರೀ ನನ್ನ ಪಾರ್ಟಿಯವರು ಮುಖಂಡರು ಬರೋದಿಲ್ಲ, ಎಲ್ಲಾ ಪಕ್ಷದ ಒಂದು ಕಾರ್ಯಕರ್ತರು ಜನ ಬಂದು ನನ್ನ ಕೇಳ್ತಿರ್ತಾರ. ನನ್ನ ಕೈಲಾದದ್ದು ನನ್ನ ವ್ಯಾಪ್ತಿಯಲ್ಲಿ ಒಬ್ಬ ಪಕ್ಷದ MLA ಅಲ್ಲ, ನಾನು ಎಲ್ಲರ ಜೊತೆಲಿ ಕೆಲಸ ಮಾಡ್ತೀನಿ. ಓಕೆ, ವೆಲ್, ಈಗಾಗ್ಲೇ ನಮ್ಮ APJ ಅಬ್ದುಲ್ ಕಲಾಂ ಅವರು ಇದ್ದಂತಹ ಒಂದು ಫೋಟೋನ ನಾನು ನೋಡಿದೆ. ಸೊ ಅಬ್ದುಲ್ ಕಲಾಂ ಅವರ ಫೋಟೋ ಇದೆ. ಸಾಕಷ್ಟು ಆದರ್ಶ ಪ್ರಾಯಗಳಲ್ಲಿ ಅವರು ಕೂಡ ಒಬ್ರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಮತ್ತೆ ಕರೆಮನಾಯಕ್ ಅವರು ಅಟೆಂಡ್ ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕಾಣಿಕೆಗಳನ್ನು ಕೊಡ್ತಾರೆ. ಅವಮಾನಗಳನ್ನು ನೋಡಿರ್ತೀರಿ, ಕಾಣಿಕೆಗಳನ್ನು ನೋಡಿರೋದು ಕಡಿಮೆ ಲೈಫಲ್ಲಿ. ಈ ಕಾಣಿಕೆಗಳನ್ನು ನೋಡಿದಾಗ, ಜನ ಕೊಟ್ಟಂತಹ ಪ್ರೀತಿಯನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ದೊಡ್ಡ ಹೆಮ್ಮೆ ಅನಿಸ್ತದ. ನಾನು ಇಷ್ಟು ದೊಡ್ಡ ಒಂದು ಇಂತಿಂತ ಆದರ್ಶ ವ್ಯಕ್ತಿಗಳನ್ನ ನನಗ್ ಕೊಡ್ತಾರಂತಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತು ಯಾವ್ದಿಲ್ಲಪ್ಪ. ನನಗ ಎಷ್ಟು ಪುಣ್ಯ ಮಾಡೀನಿ ನಾನು ಅಂತ ಅನಿಸ್ತದ. ಅದನ್ನ ನನ್ನ ದೇವದುರ್ಗದ ಮತದಾರರಿಗೆ ನಾನು ಅರ್ಪಿಸ್ತೀನಿ. ಓಕೆ, ವೆಲ್, ಬನ್ನಿ, ಇನ್ನೊಂದಷ್ಟು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನು ಕೂಡ ಅಟೆಂಡ್ ಮಾಡೋಣ. ಹೇಗಿರುತ್ತೆ ದಿನಚರಿ ದೇವದುರ್ಗದ ದುರ್ಗಿಯದ್ದು ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನ ನಮ್ದಾಗಿದೆ. ನೋಡಿ, ಇಷ್ಟೇ ಅವ್ರ ಮನೆ. ಒಂದು 3-4 ಕೋಣೆಗಳಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನು ಇಲ್ಲ. ಓ, ಅಡಿಗೆ ಮಾಡಕ್ ಬರುತ್ತಾ ನಿಮ್ಗೆ? ಆದ್ರೆ ನಾನು ಮಾಡಕ್ ಆಗೋದಿಲ್ಲ. ಓಕೆ, ಓ, ಅಡಿಗೆ ಕೋಣೆ. ಇದು ಅಡಿಗೆ ಕೋಣೆ ಸರ್, ಇಷ್ಟೇ. ಇವ್ರು ನಮ್ಮ ಅಕ್ಕ, ಇವ್ರು ಪೂಜೆ ಮಾಡೋದು, ಅಡಿಗೆ ಮಾಡೋದು, ಬಂದವರಿಗೆಲ್ಲ ಅವ್ರು 100 ಜನ ಬಂದ್ರೆ ಇವರಿಗೆ ಕಿವಿ ಕೇಳಲ್ಲ ಸರ್, ಎಲ್ಲಾನು ಮಾಡ್ತಾರೆ. ಕಿವಿ ಕೇಳಲ್ಲ ಅವ್ರಿಗೆ. ಅವ್ರಿಗೆ ಮದುವೆನಾಗಿಲ್ಲ, ಹಂಗಾಗಿ ನನ್ನಲ್ಲಿ ಅವರು ಉಳ್ಕೊಂಡಾರ. ಹಂಗಾಗಿ ನನ್ನ ಜೊತೆಲಿ ಇರ್ತಾರೆ. ಇವ್ರು ಅಕ್ಕ, ನನಗ ದೊಡ್ಡ ಅಕ್ಕ ಇವ್ರು. ಇವ್ರು ಎಲ್ಲ ನನ್ ಜೊತೆ ಸಪೋರ್ಟ್ ಮಾಡ್ಕೊಂಡು, ನನ್ನ ತಾಯಿ ಹೋದ್ಮೇಲೆ ಇವ್ರೇ ನನ್ನ ತಾಯಿ ತರ. ನಾನು ಏನಾದ್ರೂ ನನಗ್ ಬೇಸರ ಏನಾರ ಹೇಳ್ಬೇಕಾದ್ರೆ ಯಾರಿಗ ಹೇಳಲ್ಲ, ಇವ್ರಿಗೆ ಹೇಳ್ತೀನಿ. ಇವ್ರು ಅದನ್ನ ಸಂಭಾಳಿಸ್ತಾರ ಅಷ್ಟೇ. ಓಕೆ, ಎಷ್ಟು ಖುಷಿ ಆಗುತ್ತೆ. ಮನೆ ಮಗಳು MLA ಆಗಿದ್ದಾರೆ, ಜನ ಎಲ್ಲ ಬರ್ತಿರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ಜನರ ಆಶೀರ್ವಾದ, ಇವ್ರ ಆಶೀರ್ವಾದ, ಎಲ್ಲಾರ ಆಶೀರ್ವಾದ ಕೇಳಿ MLA ಆಗ್ಯಾತ್ರಿ ಅವ್ರು. ಓಕೆ, ಹೇಳಿ, ಮಾತಾಡಿ. ಓಕೆ, ಅನ್ಕೊಂಡಿದ್ರಾ MLA ಆಗ್ತಾರೆ ಅಂತ? ಅನ್ಕೊಂಡಿದ್ದೀವಿ. ಮತ್ತೆ ಈಗ ಎಷ್ಟು ಸಲ ಸೋತ್ಲು, 2 ಸಲ. ಈ ಸಲ ಆಗ್ಬೇಕು ಅಂತ ಎಲ್ಲಾರನ್ನ ಅನ್ಕೊಂಡ್ರಿ, ನಾವು ಅನ್ಕೊಂಡಿವಿ. ಆಗ್ತಾಳ MLA ಎಷ್ಟೊತ್ತರ ಅಂತ ಅನ್ಕೊಂಡ್ವಿ. ಆದ ನಮ್ಮ ಆಸೆ ನೆರವೇರಿತು. ಆದ್ರಿ MLA ಅವರು. ಆಯ್ತ್ರಿ. ಈಗ ಕಷ್ಟಗಳನ್ನ ತುಂಬಾ ಹತ್ರದಿಂದ ನೋಡಿರ್ತೀರಿ. ಯಾವ ತರ ಕಷ್ಟ ಪಡ್ತಿದ್ರು ಅವರು MLA ಆಗೋದಕ್ಕೂ ಮೊದ್ಲು ಬಹಳ ಕಷ್ಟ ರೀ. ಅವ್ರೆಲ್ಲಾ ಅಡಿಗೆ ಮಾಡಿಕೊಂಡು, ಬುತ್ತಿ ಕಟ್ಕೊಂಡು, ಅಡ್ಡಾಡಿ ಹಳ್ಳಿ ತಿರುಗಾಡಿ, ಎಲ್ಲಾರಿಗೆ ಹೇಳಿ, ಊಟ ಮಾಡಿಸಿ, ಕರೆದು ನಮ್ಗೆ ಸಹಾಯ ಮಾಡ್ರಿ, ನಿಮ್ ಕೆಲಸ ಮಾಡ್ತೀವಿ, ನಿಮ್ಮನ್ನ ನೋಡ್ಕೊಂತೀವಿ
ಸರಿಯಾಗಂತ ಹೇಳ್ಯಾರ್ರಿ. ನೀವು ಅವರ ಕಷ್ಟಗಳನ್ನು ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ಲೈಕ್ ಬಾಲ್ಯದಲ್ಲಿ ಹೇಗೆ ಲೈಕ್ ಕಷ್ಟಗಳು ಯಾವ ತರ ಇರ್ತಿತ್ತು ನಿಮ್ಗೆ ಫ್ಯಾಮಿಲಿಯಲ್ಲಿ? ನಮ್ಗ ನೋಡ್ರಿ ಅವಾಗ ಎಲ್ಲ ಕೆಲಸ ಮಾಡ್ತಿದ್ವಿ ನಾವು. ಅಡವ್ಯಾಗ ಹೊಲ್ದಾಗ ನಮ್ಮ ಜಮೀನಲ್ಲಿ ಬಿತ್ತದು ಬೆಳೆಯೋದು ಎಲ್ಲ ಇಂಥದ್ದು ಮಾಡ್ತಿದ್ವಿ. ಅಂಥದ್ದು ಮಾಡಿವಿ. ಈಗ MLA ಆಗಿರೋದು ಒಂದು ಖುಷಿಯ ಜೊತೆಗೆ ಜೀವನದಲ್ಲಿ ನೆಮ್ಮದಿಯಾಗಿದ್ದೀವಿ ಅಂತ ಅನಿಸ್ತಿದೀಯಾ? ಅನಿಸ್ತದ್ರಿ. ಎಷ್ಟು ನೆಮ್ಮದಿ ಇದೆ? ನೆಮ್ಮದಿ ಇದ್ದೀವ್ರಿ, ನೆಮ್ಮದಿ ಇದ್ದೀವಿ ಎಲ್ಲ. ಮತ್ತೆ ಆರಾಮಾಗಿ ಇದ್ದೀವಿ. ಹಂಗೆ ಕಷ್ಟ ಇರ್ತಾವ, ಅವೆಲ್ಲ ಬರವು ಹೋಗವು. ಎಲ್ಲಾರನ್ನ ಜನರನ್ನ ಸಂಭಾಳಿಸ್ಬೇಕು, ಹೇಳ್ಬೇಕು. ಏನ್ ಸ್ಪೆಷಲ್ ಅಡ್ಗೆ ಏನ್ ಕೇಳ್ತಾರೆ ಮೇಡಮ್ ಅವರು? ಏನ್ ಕೇಳ್ತಾರ್ರಿ, ಅವ್ರು ಏನ್ ಇದ್ದದ್ದೇ ಊಟ ಮಾಡಿ ಹೋಗ್ತಾರ್ರಿ. ಅವ್ರು ಸ್ಪೆಷಲ್ ಯಾವ್ದು ಕೇಳೋರಲ್ಲ ಅವ್ರು. ಜಾಸ್ತಿ ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದಿಲ್ಲ. ಏನಿದ್ರನ್ನ ತಿಂದು ಹೊರ್ಗೋಗಿ ಜನರನ್ನೆಲ್ಲ ಸಂಭಾಳಿಸ್ಕೊಂತ ಅವ್ರಿಗೆ ಹೇಳ್ಕೊಂತ ಅವ್ರಿಗೆ ಶಾಂತಿ ಮಾಡ್ಕೊಂತ ಕೊಡ್ತಾರ್ರಿ. ಮೇಡಮ್ ಲೈಕ್ ಈಗ್ಲಾದ್ರೂ ಅನ್ನಿಸ್ತಾ ಇದೆಯಾ ಒಂದೊಳ್ಳೆ ಬಂಗ್ಲೆ ತಗೋಬೇಕು ಅಂತ? ಸರಿ, ನಮ್ಗೇನು ಯಾವ್ದು ಆತರ ಇಲ್ಲ. ಇದ್ದದ್ರಾಗ ಎಲ್ಲರೂ ಇರೋಣ ಅಂತ ಅನಿಸ್ತದ. ಜಾಸ್ತಿ ಬರಲ್ಲ ನೀವು? ಇಲ್ಲ, ಬರ್ತೇನೆ. ಆದ್ರೆ ನನಗ ಸಮಯ ಸಿಗೋದಿಲ್ಲಲ್ಲ. ಅಕ್ಕನವರೇ ಇರ್ತಾರ, ಅವ್ರು ಮಾಡ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಯಾರು ಕೆಲ್ಸದವ್ರು ಇಲ್ಲ, ನಾವೇ ಎಲ್ಲಾನು ಮಾಡೋದು. ಹಂಗಾಗಿ ನಾವೆಲ್ಲ ಜೊತೆಗೆ ಇರ್ತೀವಿ. ಇವಾಗ ಏನಾನ ಇವ್ರು ಒತ್ತಾಯ ಮಾಡ್ತಿರ್ತಾರ, ಜಲ್ದಿ ತಿನ್ನು, ಊಟ ಮಾಡು, ಹಂಗೇನಂತ. ಏನಾರ ಟಿಫನ್ ಮಾಡಕ್ ಅದಕ್ಕ ಸ್ವಲ್ಪ 2 ನಿಮಿಷ ಬಂದಿಲ್ಲ ಸ್ಟೂಲ್ ಮೇಲೆ ರೊಟ್ಟಿ ಗಿಟ್ಟಿ ಏನಾರ ಕೊಡ್ತಾರೆ. MLA ಆದ್ಮೇಲೆ ಯಾವತ್ತಾದ್ರೂ ಅಡಿಗೆ ಕೋಣೆಗೆ ಬಂದು ಅಡಿಗೆ ಎಲ್ಲ ಮಾಡೀನಿ ಸರ್. ಏನ್ ಮಾಡ್ತೀರಿ? ಇವ್ರೇನೋ ಮಾಡ್ತಿರ್ತಾರ, ನಾನು ಮಾಡ್ತೀನಿ. ನನಗೆಲ್ಲ ಅಡಿಗೆಗಳು ಬರ್ತದ. ಪ್ರತಿಯೊಂದೆಲ್ಲ ಅಡಿಗೆ, ರೊಟ್ಟಿ ಬರ್ತದ, ಚಪಾತಿ, ರೊಟ್ಟಿ, ಕಾಯಿ ಪಲ್ಯ ಎಲ್ಲ ಮಾಡಿ. ಸ್ವಲ್ಪ ಜಾಸ್ತಿ ನಾನ್ ವೆಜ್ ಮಾಡೋದ್ರಲ್ಲಿ ನನಗೆ ಒಂಚೂರು ಇಂಟ್ರೆಸ್ಟ್ ಜಾಸ್ತಿ ಮಾಡ್ತೀನಿ. ಆದ್ರೆ ನಮ್ಮ ಮನೆಯವರು ನಮ್ಮ ಮಕ್ಳು ಯಾರು ತಿನ್ನೋದಿಲ್ಲ. ಈ ಮನೇಲಿ ನಾವು ನಾನ್ ವೆಜ್ ಮಾಡೋದಿಲ್ಲ. ಹಂಗಾಗಿ ಜಾಸ್ತಿ ನಾನು ಅಡಿಗೆ ಮನೇಲಿ ಬರಲ್ಲ. ಓಕೆ, ಸೊ ಅಡಿಗೆ ಕೋಣೆಯ ಒಂದು ಚಿತ್ರಣವನ್ನ ಈಗ ನೋಡಿದ್ರಿ. ಹೊರಗಡೆ ಹೋಗುವ ಹಾಗೆ ಮೂವ್ ಆಗ್ತಾ, ಆಫೀಸ್ ಕೂಡ ಹೊರಗಡೆನೆ ಇರೋದು. ಜನ ಸಿಕ್ಕಾಪಟ್ಟೆ ಆಚೆ ಕೂಡ ಕಾಯ್ತಾ ಇದ್ದಾರೆ, ಯಾಕೆಂದ್ರೆ ನನ್ನ ಕಾರ್ಯಕ್ರಮದಿಂದ ಜನರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಓಕೆ, ಹೊಲಿಗೆ ಯಂತ್ರ ಅಕ್ಕ ಯೂಸ್ ಮಾಡೋದು? ಅಕ್ಕ ಯೂಸ್ ಮಾಡ್ತಾರೆ ಸರ್, ಕಿವಿ ಕೇಳಲ್ಲ ಅನ್ನೆಲ್ಲ ಅವರೇ ಯೂಸ್ ಮಾಡ್ತಾರ. ನಮ್ಗೆ ಏನಾದ್ರು ಬಟ್ಟೆ ಬರಿ ಏನಾದ್ರು ಅವರೇ ಹೊಲ್ಕೊಡ್ತಾರೆ. ಅಂದ್ರೆ ಏನು, ಇವು ಸಣ್ಣ ಪುಟ್ಟ ಹೊಲ್ಕೊಡ್ತಾರೆ. ಓಕೆ, ವೆಲ್